ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆನಂದತೀರ್ಥ ವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸತ್ಯಧೀರಕರಾಬ್ಜೋತ್ಥಃ ಜ್ಞಾನವೈರಾಗ್ಯಸಾಗರಃ ಸತ್ಯಜ್ಞಾನಾಖ್ಯತರಣಿಃ ಸ್ವಾಂತಧ್ವಾಂತಂ ನಿಕೃಂತತು ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶ್ರೀಮತ್ ಸತ್ಯಾತ್ಮಸ್ವಾಮಿ ಶ್ರೀಪಾದಗುರುಭ್ಯೋ ನಮಃ. ಹರಿ ಓಂ. ಸೂರ್ಯ ತಾನು ಧನುರಾಶಿಯಲ್ಲಿ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಅವತ್ತಿನಿಂದ ಆರಂಭ ಮಾಡಿ ಮುಂದಿನ ಒಂದು ತಿಂಗಳು ಧನುರ್ಮಾಸ ಅಂತ ಕರೀತಾರೆ. ಆ ಧನುರ್ಮಾಸದಲ್ಲಿ ವಿಶೇಷವಾಗಿ ಭಗವಂತನ ಆರಾಧನೆಯನ್ನು ಮಾಡಬೇಕು. ಯಾವತ್ತು ನಾವು ಉಪನಯನವನ್ನು ಮಾಡಿಕೊಂಡಿರ್ತೇವೋ ಅಂದಿನಿಂದ ಯಾವತ್ ಪ್ರಾಣ ವಿಮೋಕ್ಷಣಂ, ನಮ್ಮ ಕೊನೆಯ ಉಸುರು ಇರುವ ಪರ್ಯಂತ ನಾವು ದೇವರ ಆರಾಧನೆಯನ್ನ ಮಾಡಲೇಬೇಕು ಕಡ್ಡಾಯವಾಗಿ. ತತ್ರಾಪಿ ಇಂತಹ ವಿಶೇಷ ಪ್ರಸಂಗದಲ್ಲಿ ನಾವು ಇನ್ನ ಹೆಚ್ಚಿಗೆ ವಿಶೇಷವಾಗಿ ದೇವರ ಪೂಜೆ, ದೇವರಿಗೆ ನಾನಾ ತರಹದ ವಸ್ತುಗಳನ್ನು ಸಮರ್ಪಣೆ ಮಾಡೋದು, ಬ್ರಾಹ್ಮಣರಿಗೆ ದಾನ ಮಾಡೋದು ಎಂಬುದಾಗಿ ವಿಶೇಷವಾದ ಫಲವನ್ನು ಅನೇಕ ಸ್ಮೃತಿಗಳಲ್ಲಿ ಪುರಾಣದಲ್ಲಿ ತಿಳಿಸಿದ್ದಾರೆ. ಆ ನಿಟ್ಟಿನಲ್ಲಿ ಧನುರ್ಮಾಸದಲ್ಲಿ ಮಾಡಬೇಕಾದಂತಹ ವಿಶೇಷವಾದ ಕರ್ತವ್ಯಗಳು ಏನು ಅಂತ ತಿಳಿಸ್ತಾರೆ. ಧನುರ್ಮಾಸೆ ಉಷಃಕಾಲೆ ಮುದ್ಗಾನ್ನೇನ್ನಾಂಬುಜೇಕ್ಷಣಂ ನಿವೇದಯಿತ್ವ ಮುದ್ಗಾನಂ ಎಂಬುದಾಗಿ ತಿಳಿಸಿದ್ದಾರೆ. ಇದರ ತಾತ್ಪರ್ಯ ಧನುರ್ಮಾಸದಲ್ಲಿ ಯಾವಾಗಲೂ ಅಲ್ಲ, ಉಷಃಕಾಲದಲ್ಲಿ ಅಂದರೆ ಸೂರ್ಯೋದಯ ಆಗುವಕ್ಕಿಂತ ಮೊದಲಿಗೇನೆ ಭಗವಂತನ ಪೂಜೆಯನ್ನು ಮಾಡಬೇಕು, ನೈವೇದ್ಯವನ್ನು ಮಾಡಬೇಕು. ಅದಾದ ಮೇಲೆ ಸೂರ್ಯೋದಯ ನಂತರ ಬ್ರಾಹ್ಮಣರಿಗೆ ಆ ಮುದ್ಗಾನ್ನವನ್ನು, ಮತ್ತೆ ಮುದ್ಗಾನ್ನದ ಒಟ್ಟಿಗೆ ಅನೇಕ ವಸ್ತುಗಳನ್ನು ಹೇಳಿದ್ದಾರೆ. ಗುಡಾನ್ನ ಅಂದರೆ ಬೆಲ್ಲದನ್ನ, ಅನ್ನ, ಬೆಲ್ಲ, ಅದಕ್ಕೆ ಸ್ವಲ್ಪ ಯಾಲಕ್ಕಿ ಹಾಕಿ, ಇನ್ನು ಗೋಡಂಬಿ, ದ್ರಾಕ್ಷಿ ಅದೆಲ್ಲ ನಾವು ಹಾಕುವಂತಹದ್ದು. ಈ ರೀತಿಯಾಗಿ ವೈಭವದಿಂದ ಗುಡಾನ್ನವನ್ನು ಸಿದ್ಧ ಮಾಡಿ, ಹಾಗೆ ಮೊಸರು, ಮುದ್ಗಾನದ ಒಟ್ಟಿಗೆ ಬೆಣ್ಣೆ, ದೋಸೆ ಇದೆಲ್ಲವನ್ನು ಕೂಡ ವಿಶೇಷವಾಗಿ ನೈವೇದ್ಯ ಮಾಡಬೇಕು ಅಂತ ತಿಳಿಸಿದ್ದಾರೆ. ತಿಳಿಸಿ ವಿಶೇಷವಾಗಿ ಬ್ರಾಹ್ಮಣರಿಗೆ ದಾನವನ್ನು ಮಾಡಬೇಕು. ಇನ್ನು ಬ್ರಾಹ್ಮಣರಿಗೆ ದಾನ ಮಾಡೋದು ಉತ್ತಮ ಪುಣ್ಯವಾದದ್ದು. ಇನ್ನು ವಿಶೇಷವಾಗಿ ಹೇಳ್ತಾರೆ ಕುಟುಂಬ ಭೋಜನವನ್ನು ಮಾಡಿಸಬೇಕು ಅಂತ. ಅಂದರೆ ಸಾಮಾನ್ಯವಾಗಿ ನಮಗೆ ಪರಿಚಯವಾದಂತಹ ಕುಟುಂಬ ಇರ್ತದೆ. ಆ ಕುಟುಂಬದಲ್ಲಿರುವಂತಹ ಎಲ್ಲರನ್ನ ಕರೆದು ಅವರಿಗೆ ನಾವು ಭೋಜನವನ್ನು ಮಾಡಿಸಬೇಕು. ಅದೂ ಆಗಲಿಲ್ಲ ಅಂತಂದರೆ ಕನಿಷ್ಠ ದಂಪತಿಗಳಿಗೆ ಕರೆದು ನಾವು ಅವರಿಗೆ ಊಟಕ್ಕೆ ಹಾಕಬೇಕು ಅಂತ ನಮಗೆ ಪುರಾಣಗಳು ತಿಳಿಸ್ತದೆ. ಈ ರೀತಿಯಾಗಿ ಶಾಸ್ತ್ರ ನಮಗೆ ಅನೇಕ ಪ್ರಮೇಯಗಳನ್ನು ತಿಳಿಸ್ತದೆ. ಕೊನೆಗೆ ಏನು ಹೇಳ್ತದೆ ಶಾಸ್ತ್ರ ಅಂತಂದರೆ, ಪ್ರತಿನಿತ್ಯವೂ ಮಾಡ್ಲಿಕ್ಕೆ ಆಗ್ಲಿಲ್ಲವಾ, ಕನಿಷ್ಠ ಈ ದಿನವಾದರೂ ಮಾಡ್ರಿ ಅಂತ ಹೇಳ್ತಾರೆ. ಹಾಗೆ ಈ ಧನುರ್ಮಾಸದಲ್ಲೂ ಕೂಡ ಪ್ರತಿನಿತ್ಯ ಬೇಗನೆ ದೇವರ ಪೂಜೆಯನ್ನು ಮಾಡಬೇಕು. ಉಷಃ ಪೂಜಾಂ ಧನುರ್ಮಾಸೆ ಯೋನ ಕುರ್ವೀತ ವೈಷ್ಣವೀಂ ಸಪ್ತಜನ್ಮಸು ರಿಕ್ತ ಸ್ಯಾತ್ ಕ್ಷಯರೋಗಿ ಚ ಮೂಢಧೀಹಿ. ಧನುರ್ಮಾಸದಲ್ಲಿ ಉಷಃಕಾಲದಲ್ಲಿ ಯಾರು ಭಗವಂತನ ಪೂಜೆಯನ್ನು ಮಾಡೋದಿಲ್ಲ ಅವನು ಕ್ಷಯರೋಗಿಯಾಗಿ ಮತ್ತು ಮುಟ್ಟಾಳಾಗಿ ತಾನು ಹುಟ್ಟುತ್ತಾನೆ ಎಂಬುದಾಗಿ, ಆ ಧನುರ್ಮಾಸದ ಪೂಜೆಯನ್ನು ಆಚರಣೆ ಮಾಡಿಲ್ಲ ಅಂತಂದರೆ ಏನು ಪ್ರತ್ಯವಾಯ ಅಂತ ಅನ್ನೋದನ್ನ ಶಾಸ್ತ್ರ ನಮಗೆ ತಿಳಿಸ್ತದೆ. ಅದೇ ಶಾಸ್ತ್ರ ನಮಗೆ ಮತ್ತೊಂದು ಮಾತನ್ನು ತಿಳಿಸ್ತದೆ. ಪ್ರತಿನಿತ್ಯವೂ ಪೂಜೆ ಮಾಡಲಿಕ್ಕೆ ನಿಮ್ಮಿಂದ ಆಗಲಿಲ್ಲವಾ, ಕನಿಷ್ಠ ವ್ಯತಿಪಾತೆ ವಿಷ್ಣು ನಕ್ಷತ್ರೇ ಭಾನುವಾರೇ ತಥೈವಚ. ವ್ಯತಿಪಾತ ಯೋಗ ಇರುವಾಗ ವಿಷ್ಣು ನಕ್ಷತ್ರ ಅಂತಂದರೆ ಶ್ರವಣ ನಕ್ಷತ್ರ ಮತ್ತೆ ಭಾನುವಾಸರ, ಈ 3 ದಿನಗಳಲ್ಲಾದರೂ ವಿಶೇಷವಾಗಿ ಭಗವಂತನ ಪೂಜೆಯನ್ನು ಮಾಡ್ರಿ ಅಂತ ತಿಳಿಸ್ತಾರೆ. ಹಾಗಾಗಿ ನಾವು ಸಾಮಾನ್ಯ ನೋಡ್ತೇವೆ, ಕೆಲವೊಬ್ಬರು ಪ್ರತಿನಿತ್ಯ ಧನುರ್ಮಾಸ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ, ಕೆಲವೊಬ್ಬರು ಬೇಗನೆ ಪೂಜೆಯನ್ನು ಮಾಡ್ತಾರೆ, ಪೂಜೆಯನ್ನು ಬೇಗ ಮಾಡಿದರೂ ಊಟವನ್ನು ಬೇಗ ಮಾಡಲಿಕ್ಕೆ ಆಗೋದಿಲ್ಲ.
ದಿನಾಗಲೂ ಮಾಡಬೇಕು ಅಂತ ವಿಧಿ ಇದೆ. ಆದರೆ ಕನಿಷ್ಠ ಏನು ಮಾಡ್ತಾರೆ ಅಂತಂದರೆ, ಈ ವ್ಯತಿಪಾದ ಯೋಗ ಇರುವ ದಿನ ಮಾತ್ರ ತಾವು ಬೇಗನೆ ಊಟವನ್ನು ಮಾಡ್ತಾರೆ. ಆಗ್ನೇಯ ಪುರಾಣ ನಮಗೆ ತಿಳಿಸ್ತದೆ, ಯಸ್ನಾತ್ವೋಷಸಿ ಚಾಪರ್ಕ್ಷೆ ಭಾಸ್ಕರೇ ಭಕ್ತಿಮಾನ್ ನರಃ ನಿವೇದಯೇನ್ಮೇ ಮುದ್ಗಾನ್ನಂ ಸವೈ ಭಾಗವತೋತ್ತಮ. ಭಾಗವತೋತ್ತಮನಾದವನು ನನಗೆ ಈ ಪೂಜೆಯನ್ನು ಮಾಡ್ತಾನೆ, ಈ ಪೂಜೆಯನ್ನ ಮಾಡೋದ್ರಿಂದಲೂ ಕೂಡ ತಾನು ಭಾಗವತೋತ್ತಮ ಅಂತ ಕರೆಸಿಕೊಳ್ಳುತ್ತಾನೆ. ಈ ಧನುರ್ಮಾಸದಲ್ಲಿ ಭಗವಂತನಿಗೆ ಯಾರು ಮುದ್ಗಾನ್ನವನ್ನ ಸಮರ್ಪಣೆ ಮಾಡ್ತಾರೋ ಭಗವಂತ ಅವನಿಗೆ ಬೇರೆ ಯಾವುದೇ ತರಹದ ಭೋಗಗಳನ್ನ ಕೊಡೋದಿಲ್ಲ ಅಂತೆ. ತಸ್ಯ ಮುಕ್ತಿಂ ಪ್ರಯಚ್ಛಾಮಿ ಕಿಂ ಪುನರ್ಭೋಗ ಸಂಪದ. ಸಾಕ್ಷಾತ್ ಮೋಕ್ಷವನ್ನೇ ಕೊಡ್ತಾನೆ. ಮೋಕ್ಷಕ್ಕಿಂತ ಅತಿರಿಕ್ತವಾದಂತಹ ಉತ್ತಮವಾದಂತಹ ಪುರುಷಾರ್ಥ ಅಂತ ಅನ್ನೋದು ಬೇರೆ ಯಾವುದೂ ಇಲ್ಲ ಅಂತ ಮುಕ್ತಿಯನ್ನೇ ಭಗವಂತ ಕೊಡ್ತಾನೆ. ಅಗ್ನಿಷ್ಟೋಮ ಸಹಸ್ರಾಣಿ ವಾಜಪೇಯ ಶತಾನಿ ಚ ಮುದ್ಗಾನ್ನಸ್ಸ ವ್ಯತಿಪಾತೆ ಚಾಪೆ ನಾರ್ಹತಿ ತುಲ್ಯತಾಂ. ಅಗ್ನಿಷ್ಟೋಮ, ಸಾವಿರಾರು ಅಗ್ನಿಷ್ಟೋಮಗಳು, 10,000 ವಾಜಪೇಯ ಯಾಗ ಮಾಡಿದಾಗ ಏನು ಒಂದು ಪುಣ್ಯ ಬರ್ತದೋ ಅದು ಅಷ್ಟು ಪುಣ್ಯ ಮುದ್ಗಾನ್ನ ನೈವೇದ್ಯ ಮಾಡಿದಾಗ ಏನು ಪುಣ್ಯ ಬರುತ್ತೆ, ಈ ಪುಣ್ಯಕ್ಕೆ ಸಮವೂ ಆಗೋದಿಲ್ಲಂತೆ. ಇಷ್ಟೆಲ್ಲ ಯಾಗ ಮಾಡಿದ್ದು ಅಷ್ಟು ಅದ್ಭುತವಾದಂತಹ ಪುಣ್ಯಪ್ರದವಾದಂತಹ ಒಂದು ಮಹಾಯೋಗ ವ್ಯತಿಪಾತ ಯೋಗ. ಹಾಗಾಗಿ ವ್ಯತಿಪಾತ ಯೋಗ ಇದ್ದಾಗ ಅವಶ್ಯವಾಗಿ ಮುದ್ಗಾನ್ನವನ್ನು ಭಗವಂತನಿಗೆ ಕಂಚಿನ ಪಾತ್ರೆಯಲ್ಲಿ ಸಾಮಾನ್ಯ ಮುದ್ಗಾನ್ನವನ್ನು ಮಾಡಿ ನೈವೇದ್ಯ ಮಾಡುವಂತಹ ಒಂದು ಸಂಪ್ರದಾಯವನ್ನು ನಾವು ಕಾಣ್ತೇವೆ. ವೇದಭ್ರಷ್ಟೋ ವ್ರತಭ್ರಷ್ಟ ಕರ್ಮಭ್ರಷ್ಟ ಸುಹೃದ್ರಿಪು ಚಾಪೆ ಪಾತೆ ಚ ಮುದ್ಗಾನ್ನಂ ದತ್ವಾ ವಿಪ್ರಾಯ ಶುದ್ಧತಿ. ಅನೇಕ ರೀತಿಯಾಗಿ ನಾವು ಪಾಪಗಳನ್ನು ಮಾಡಿ ಅಪವಿತ್ರ ಅಂತ ನಮ್ಮನ್ನು ನಾವೇ ಮಾಡಿಕೊಳ್ತಿರ್ತೇವೆ. ವೇದವನ್ನೇ ಅಧ್ಯಯನ ಮಾಡದೇ ಇದ್ದುದಕ್ಕೆ ನಾವು ಅಪವಿತ್ರರಾಗಿದ್ದೇವೆ. ವ್ರತಗಳನ್ನು ಮಾಡದೇ ಇದ್ದುದಕ್ಕೆ ನಾವು ಅಪವಿತ್ರರಾಗಿದ್ದೇವೆ. ಕರ್ಮಗಳನ್ನು ಆಚರಣೆ ಮಾಡದೇ ಇದ್ದುದಕ್ಕೆ ನಾವು ಅಪವಿತ್ರರಾಗಿದ್ದೇವೆ. ಈ ಎಲ್ಲ ಪಾಪವು ಕೂಡ ಮುದ್ಗಾನ್ನವನ್ನು ನೈವೇದ್ಯ ಮಾಡೋದರಿಂದ ಈ ಪಾಪದ ಪರಿಹಾರವಾಗತ್ತೆ ಅಂತ ಹೇಳ್ತಾರೆ. ಪ್ರಶಂಸಂತಿ ವ್ಯತಿಪಾತೆ ಮುದ್ಗಾನ್ನಂ ಮಾರ್ಗಶೀರ್ಷಕೆ ನಿವೇದಯಿತ್ವ ಮುದ್ಗಾನ್ನಂ ಧನುಷ್ಯುಸಸಿ ವಿಷ್ಣವೇ. ಅಷ್ಟು ಪ್ರಶಂಸೆ ಮಾಡಿದ್ದಾರೆ ಮುದ್ಗಾನ್ನವನ್ನು ದಾನ ಮಾಡಬೇಕು, ನೈವೇದ್ಯವನ್ನು ಮಾಡಬೇಕು ಅಂತ. ಗಯಾಕ್ಷೇತ್ರೇ ರಾಮಸೇತೌ ಸಮ್ಯಕ್ ಶ್ರಾದ್ದಾಯುತಂ ಭವೇತ್ ತದ್ವಂಶ್ಯಶ್ಚಾಪಿ ವಿತರಃ ಸರ್ವೇ ಯಾಂತಿ ಹರಿಃ ಪದಂ. 10,000 ಸಲ ಗಯಾಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಉಪವಾಸ ಮಾಡಿ ಮುಂಡನವನ್ನು ಮಾಡಿಕೊಂಡು ಶ್ರಾದ್ದವನ್ನು ಮಾಡಿದರೆ ಏನು ಪುಣ್ಯ ಬರಬೇಕೋ ಅದೇ ರೀತಿಯಾಗಿ ರಾಮಸೇತುವಿನಲ್ಲಿ 10,000 ಬಾರಿ ತಮ್ಮ ಪಿತೃಗಳ ಶ್ರಾದ್ದವನ್ನು ಮಾಡಿದಾಗ ಏನು ಪುಣ್ಯ ಬರಬೇಕೋ ಆ ಎಲ್ಲ ಪುಣ್ಯವೂ ಕೂಡ ಈ ಧನುರ್ಮಾಸದ ಪೂಜೆಯನ್ನು ಮಾಡೋದರಿಂದ ಸಿಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಧನುರ್ಮಾಸದಲ್ಲಿ ಬ್ರಾಹ್ಮಣರನ್ನು ಕರೆಸಿ ಅರ್ಘ್ಯ, ಪಾದ್ಯ, ಆಚಮನ ಮುಂತಾದಂತಹ ಎಲ್ಲ ಉಪಚಾರಗಳನ್ನು ಮಾಡಿ ಅವರಿಗೆ ವಸ್ತ್ರದಾನವನ್ನು ಮಾಡಿ ಅವರಿಗೆ ದೇವರಿಗೆ ನೈವೇದ್ಯ ಮಾಡಿದಂತಹ ಗಂಧ ಪುಷ್ಪಾದಿಗಳನ್ನು ಕೊಟ್ಟು ನಿರ್ಮಾಲ್ಯದ ಮಾಲೆಯನ್ನು ಅವರಿಗೆ ಹಾಕಿ ಈ ಮುದ್ಗಾನ್ನವನ್ನು ದಾನ ಮಾಡಬೇಕು ಎಂಬುದಾಗಿ ಶಾಸ್ತ್ರ ನಮಗೆ ತಿಳಿಸುತ್ತೆ. ಹಾಗಾಗಿ ಧನುರ್ಮಾಸದಲ್ಲಿ ವ್ಯತಿಪಾತ ಹೇಗೆ ಮುಖ್ಯವೋ ಹಾಗೆ ವೈಧೃತಿ ಕೂಡ, ಧನುರ್ವೈಧೃತಿಯು ಕೂಡ ಬಹಳ ವಿಶೇಷವಾದಂತಹ ಒಂದು ಯೋಗ. ಆ ಸಂದರ್ಭದಲ್ಲಿ ನಾವು ಈ ಕರ್ಮವನ್ನು ಆಚರಣೆ ಮಾಡಬೇಕು. ಮಾರ್ಗಶಿರ ಮಾಸ ವ್ಯತಿಪಾತ ಯೋಗ ಇದ್ದಾಗ ಪಿತೃಗಳನ್ನು ಕುರಿತು ತರ್ಪಣವನ್ನು ಮಾಡಬೇಕು, ಭಗವಂತನನ್ನು ಕುರಿತು ಅರ್ಘ್ಯವನ್ನು ಕೊಡಬೇಕು ಎಂಬುದಾಗಿ ಕೂಡ ನಮಗೆ ಆದಿತ್ಯ ಪುರಾಣ ತಿಳಿಸಿಕೊಡ್ತದೆ. ಈ ರೀತಿಯಾಗಿ ಶ್ಲೋಕವನ್ನು ಹೇಳಿ ನಾವು ಅರ್ಘ್ಯವನ್ನು ಕೊಡಬೇಕು. ವ್ಯತಿಪಾತ ಮಹಾಸತ್ವ ಸರ್ವಪಾಪ ಪ್ರಣಾಶನ ಸಹಸ್ರಬಾಹೋ ವಿಶ್ವಾತ್ಮನ್ ಗ್ರಹಾಣಾರ್ಘ್ಯಂ ನಮೋಸ್ತುತೆ. ವ್ಯತಿಪಾತ ನಮಸ್ತೇಸ್ತು ನಮಸ್ತೆ ವಿಶ್ವಮಂಗಲ ವಿಷ್ಣುಚಕ್ರ ಸ್ವರೂಪಾಯ ನಮಸ್ತೆ ದಿವ್ಯ ತೇಜಸೆ. ಏವಂ ದತ್ವಾ ಅರ್ಘ್ಯಮೇಕಂ ಪ್ರಮಾಣಂ ದಕ್ಷಿಣಾಮುಖಃ. ದಕ್ಷಿಣಕ್ಕೆ ಅಭಿಮುಖವಾಗಿ ತಾವು ಅಜೀವತ್ ಪಿತೃಕರು ಈ ರೀತಿಯಾಗಿ ಅರ್ಘ್ಯವನ್ನು ಕೊಡಬೇಕು. ಈ ರೀತಿಯಾಗಿ ಅರ್ಘ್ಯವನ್ನು ಕೊಟ್ಟಾಗ ವಂಶದ್ವಯ ಪಿತೃನ್ ಧ್ಯಾತ್ವ ತರ್ಪಯೇತ್ ಪಿತೃತೃಪ್ತಯೇ. ವಂಶದ್ವಯ ಅಂದರೆ ತಂದೆಯ ಕಡೆಗೆ ತಮ್ಮ ತಂದೆ, ಅವರ ತಂದೆ, ಅವರನ್ನು ಕುರಿತು ತರ್ಪಣವನ್ನು ಕೊಡಬೇಕು. ತನ್ನ ತಾಯಿ, ಅವರ ತಂದೆ, ಅವರ ತಂದೆ, ಈ ರೀತಿಯಾಗಿ ವಂಶದ್ವಯ, ಈ ಎರಡೂ ಕುಲದಲ್ಲಿ ಅವನಿಗೆ ಎರಡೂ ಕುಲದ ಸಂಬಂಧ ಇರ್ತದೆ. ತಾಯಿ ಕಡೆಗೂ ಸಂಬಂಧ ಇದೆ, ತಂದೆ ಕಡೆಗೂ ಸಂಬಂಧ ಇದೆ. ಹಾಗಾಗಿ ಎರಡೂ ಕುಲದಲ್ಲಿ ಇರುವಂತಹ ಪಿತೃಗಳನ್ನು ಕುರಿತು ತಾನು ತರ್ಪಣವನ್ನ ಕೊಡಬೇಕು. ಈ ರೀತಿಯಾಗಿ ವಿಷ್ಣು ಪ್ರಿಯ ವ್ಯತಿಪಾತ ಪಿತॄಣಾಂ ಅನೃಣಪ್ರದ
ಪಿತೃನಾಂ ಮಮ ವೈಕುಂಠಂ ಪ್ರಯಚ್ಛ ಭಗವನ್ ಹರೇ, ನನ್ನ ಎಲ್ಲ ಪಿತೃಗಳಿಗೂ ಕೂಡ ವೈಕುಂಠವನ್ನು ಕೊಡು ಎಂಬುದಾಗಿ ಆ ವ್ಯತಿಪಾತಕ್ಕೆ ನಿಯಾಮಕನಾದ ಭಗವಂತನಿಗೆ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಬೇಕು. ತತ್ಪ್ರಸಾದೇನ ಮೇ ಭಕ್ತಿ ತ್ವೇವಮೇವಾಪಯ ತತ್ಪ್ರಸಾದೇನ ಮೇ ಭಕ್ತಿ ಅಸ್ತ್ವೇವಂ ಅನಪಾಯಿನಿ ಜ್ಞಾನ ವಿಜ್ಞಾನ ವೈರಾಗ್ಯಂ ಪ್ರಯಚ್ಛ ಭಗವನ್ಮಮ ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಭಕ್ತಿ ಜ್ಞಾನ ವಿಜ್ಞಾನ ವೈರಾಗ್ಯ ಭಕ್ತಿ ಇವೆಲ್ಲವನ್ನು ಕೂಡ ಕೊಟ್ಟು ನನಗೆ ಅನುಗ್ರಹ ಮಾಡು ಎಂಬುದಾಗಿ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಬೇಕು. ಹಾಗಾಗಿ ಧನುರ್ಮಾಸದಲ್ಲಿ ವಿಶೇಷವಾಗಿ ಈ ವ್ರತವನ್ನು ಪ್ರತಿನಿತ್ಯ ಆಚರಣೆ ಮಾಡಲಿಕ್ಕೆ ಆಗದಿದ್ದರೂ ಈ ವ್ಯತಿಪಾತ ವೈಧೃತಿ ಭಾನುವಾರ ವಿಷ್ಣು ನಕ್ಷತ್ರ ಅರ್ಥಾತ್ ಶ್ರವಣ ನಕ್ಷತ್ರದಂದು ಈ ವ್ರತವನ್ನು ಭಗವಂತನ ಪೂಜೆಯನ್ನು ವಿಶೇಷವಾಗಿ ಮಾಡಬೇಕು ಎಂಬುದಾಗಿ ಶಾಸ್ತ್ರ ನಮಗೆ ತಿಳಿಸ್ತದೆ. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮಿಂದ ಸಾಧ್ಯವಾದಷ್ಟು ವ್ರತವನ್ನು ಆಚರಣೆ ಮಾಡಿ ಗುರುಗಳ ಅಂತರ್ಯಾಮಿಯಾದ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಈ ಮಾರ್ಗಶಿರ ಮಾಸಕ್ಕೆ ನಿಯಾಮಕನಾದಂತಹ ಶ್ರೀ ಕೇಶವರೂಪಿಯಾದ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಹರೇ ನಮಃ. ಗುರು ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.